ಈ ರೀತಿ ಪಕ್ಷಾತೀತವಾಗಿ ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಅರ್ಹರಾದಂಥವರು ಮನಮೋಹನ್ ಸಿಂಗ್. ಆಡಳಿತ ಸುಧಾರಣೆಯಲ್ಲಿ ಅವರದ್ದು ಎತ್ತಿದ ಕೈ. ಆಡಳಿತದಲ್ಲಿ ಪಾರದರ್ಶಕತೆಗೆ RTI ತರ್ತಾರೆ ಮನಮೋಹನ್ ಸಿಂಗ್. 2005 RTI ಜಾರಿಗೊಳಿಸ್ತಾರೆ ಮನಮೋಹನ್ ಸಿಂಗ್. ಅಂದ್ರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಸರ್ಕಾರದ ಮಾಹಿತಿ ದೊರಕಬೇಕು, ಸರ್ಕಾರಿ ಖರ್ಚು ವೆಚ್ಚಗಳ ಮಾಹಿತಿ ಜನರಿಗೆ ಸಿಗಬೇಕು. ರೈಟ್ ಟು ಇನ್ಫಾರ್ಮೇಶನ್. ಭ್ರಷ್ಟಾಚಾರವನ್ನ ಮಟ್ಟ ಹಾಕೋದಕ್ಕೆ RTI ಪರಿಣಾಮಕಾರಿ ಅನ್ನುವಂಥದ್ದೇ ಅವರ ಚಿಂತನೆಯಾಗಿತ್ತು. ಬಡವರಿಗೂ ಶಿಕ್ಷಣ ಸಿಗಬೇಕು ಅಂತ ಹೇಳಿ ರೈಟ್ ಟು ಎಜುಕೇಶನ್ ಕೂಡ ಜಾರಿಗೆ ತರ್ತಾರೆ. 2009ರಲ್ಲಿ RTI ಕಾಯ್ದೆಯನ್ನ ಸಿಂಗ್ ಜಾರಿಗೊಳಿಸಿದ್ರು. ಬಡ ಮಕ್ಕಳಿಗೂ ಪ್ರತಿಷ್ಠಿತ ಶಾಲೆಗಳಲ್ಲೂ ಉಚಿತ ಶಿಕ್ಷಣ ಸಿಗುವಂತಾಗಬೇಕು. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಅಂದ್ರೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡೋದಕ್ಕೆ ಈ RTI ತರ್ತಾರೆ, RTE ತರ್ತಾರೆ. ಅವರ ಯೋಜನೆಗಳು ಒಂದೆರಡಲ್ಲ. ಆಡಳಿತ ಸುಧಾರಣೆ, ಆರ್ಥಿಕ ಸುಧಾರಣೆ, ದೇಶದ ಪ್ರಗತಿಯನ್ನ ಅವರು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು ಒಂದೆರಡಲ್ಲ.